ಅಂದ್ರೆ ಮುನಿರತ್ನ ಅವರ ಕೃತ್ಯಗಳು ಇಷ್ಟೇ ಅಲ್ಲ, ಇಲ್ಲ ಕ್ರೌರ್ಯ. ನಾನು ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯನ್ ಪೀನಲ್ ಕೋರ್ಟ್ ಅಲ್ಲಿ ಇರೋ ಎಲ್ಲಾ ಸೆಕ್ಷನ್ಗಳು ಹುಡುಕಿ ಹಾಕಿದ್ರು ಹೊಸ ಕ್ರೈಮ್ಗಳನ್ನ ಹುಡುಕಿದ್ದಾನೆ. ಇವತ್ತು ಯಾವುದೋ ಒಂದು ಹೆಣ್ಮಗುನ ಎಲ್ಲೋ ಒಂದ್ ಕಡೆ ಡ್ರಗ್ಸ್ ಕೊಟ್ಟು ಆ ರೇಪ್ ಮಾಡೋದನ್ನ ಇವನು ವೈಫೈ ಹಾಕೊಂಡು ಲೈವಲ್ಲಿ ನೋಡ್ತಾನೆ. ಅದು ಪೊಲೀಸ್ನವ್ರ ಗಸ್ತು ಗಂಭೀರವಾದ ಆರೋಪ ಮಾಡ್ತಿದ್ದೀರಿ. ಕೊಟ್ಟಿದೆಯಲ್ಲ ಹೆಣ್ಮಗು ಸ್ಟೇಟ್ಮೆಂಟ್ನೇನೆ ಅನ್ಬಾಕ್ಸ್ದಂತ ಹೆಣ್ಮಗು ದಾಖಲೆಗಳಿದೆಯಲ್ಲ. ಒಬ್ಬೊಬ್ಬರನ್ನೇ ಕಳಿಸ್ತಾನೆ, ನೀನೇ ಹೋಗ್ಬೇಕು, ನೀನು ಹಿಂಗೆ ಮಾಡಬೇಕು, ನೀನು ಹೋಗಿ ನೆಕ್ಸ್ಟ್ ಅಂತ ಕಳಿಸಿರೋದು ಇದೆಯಲ್ಲ ದಾಖಲೆಗಳು, ಬಿಡುಗಡೆ ಆಗಿದೆಯಲ್ಲ. ಅಂಥವು ಇನ್ನೂ ಸಾಕಷ್ಟಿದೆ. ಶಾಸಕರುಗಳ ಹತ್ರ ಕಳಿಸಿದ್ದಾನೆ, ಶಾಸಕರುಗಳ ಹತ್ರ ಕಳಿಸಿದ್ದಾನೆ. ಅದರಲ್ಲಿ ಯಾರು ಹೋಗಿದಾರೋ, HIV ಇರೋರು ಹೋಗಿದಾರೋ, ಇಲ್ದವ್ರು ಹೋಗಿದ್ರು. HIV ಪೇಷೆಂಟ್ಗಳು ಇದೊಂದು ಇದರಲ್ಲಿ ಸಂತ್ರಸ್ತೆ ನಮ್ಮನೇಲಿ ಇರಿಸ್ಕೊಂಡಿದೆ. HIV ಸಂತ್ರಸ್ತೆನ ಪೊಲೀಸ್ನವ್ರಿಗೆ ಒಪ್ಸೋಕ್ಕೆ, ಜಡ್ಜ್ ಹತ್ರ ಬಿಡೋವರೆಗೂ ನಮ್ಮನೆ ಇಟ್ಕೊಂಡಿದೆ ರಕ್ಷಣೆಗೆ. ನನಗಾಗಿರೋ ನೋವಿಗೆ ಆ ಹೆಣ್ಮಕ್ಳಿಗೆ ಆಗಬಾರ್ದು ಅಂತ ಸುಮ್ಮನೆ ಆಗ್ತದ. ನಾವು ಧರ್ಮಸ್ಥಳ ಮಂಜುನಾಥ ಹಾಸ್ಪಿಟಲ್ ಕಾಟ್ರೇಜ್ ತೊಗೊಂಡು ಅಲ್ಲಿ ಜೀವನ ಮಾಡ್ಕೊಂಡು ಅಲ್ಲಿಂದ BBMPಗೆ ಬರ್ತಿದ್ವಿ. ಯಾರಿಗೆ ಹೇಳ್ತಾ ಇರಲಿಲ್ಲ. ಯಾರಿಗೆ ಹೇಳೋದು? ಮಾನಸಿಕ ಕುಗ್ಗೋಗಿದ್ರು. ಪ್ರಾಣಕ್ಕಿಂತ ದೊಡ್ಡದು ಕೆಲವು ಹೆಣ್ಮಕ್ಳು. ಪ್ರಾಣ ಆದರೂ ಬಿಟ್ಬಿಡ್ತಾರೆ, ಮಾನ ಬಿಡೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ನೋವು ಎಷ್ಟಿರ್ಬೋದು, ಹೆಂಗೆ ಮರ್ತು ಬಿಡೋಕ್ಕಾಗುತ್ತೆ? ಅಶ್ವಥ್ ನಾರಾಯಣ ಹೇಳ್ತಾನೆ ಟಾರ್ಗೆಟ್ ಅಂತ. ಅವ್ನು ಟಾರ್ಗೆಟ್ ಮಾಡಿದಾಗ ಇವರೆಲ್ಲ ಇದು ಮುದ್ದೆ ಕಡಿತಿದ್ರ, ಬೈಕ್ ಮುದ್ದೆ ಹಾಕೊಂಡಿದ್ರ, ನಾಲ್ಗೆ ಇರಲಿಲ್ವ, ನಾಲ್ಗೆ ಬಿದ್ದೋಗಿತ್ತ? ಎಲ್ಲೋಗಿದ್ರು ಇವರು? ನಿಮ್ಮ ಸಮಾಜದ ಹೆಣ್ಮಕ್ಳು ಸೀರೆ ಕೈ ಹಾಕಿದ್ರಲ್ಲ, ಮತ್ತೆ ಕತ್ತೆ ಕಾಯ್ತಿದ್ನ ಇವನು. ಟಾರ್ಗೆಟ್ ಅಂತ ಹೇಳ್ತಾನೆ. ಟಾರ್ಗೆಟ್ ಮಾಡ್ದೆ ಹಂಗೆ ಬಿಟ್ಬಿಡ್ತಾರ? ಹೌದು, ವನವಾಸದಲ್ಲಿದ್ದಾಗ ಪಾಂಡವರು ಏನು ಮಾಡಿದ್ರು? ಕಲ್ತರು, ಕಾಯ್ದರು. ತಮಗೆ ಎಷ್ಟು ಬೇಕೋ ಶಕ್ತಿ ಒಗ್ಗೂಡಿಸ್ಕೊಂಡ್ರು. ನಾವು ಅದನ್ನೇ ಮಾಡಿರೋದು. 7 ವರ್ಷ ವನವಾಸ ಮಾಡಿದ್ದೀವಿ. ಅವನ ಅಪರಾಧಗಳಿಗೆ ಯಾರು ಸಪೋರ್ಟ್ ಕೊಡ್ತಾರೆ ಅವ್ರು ಇದು ಮಾಡಿದ್ದೀವಿ. ಅವತ್ತು ನಮ್ಮ ಮಾಧ್ಯಮನೇ ನಿಂತಿದ್ದು, ಇವತ್ತು ಮಾಧ್ಯಮನೇ. ಅವತ್ತು ಯಾರೂ ನಿಂತಿಲ್ಲ. ಅವತ್ತು 3 ಪಾರ್ಟಿ ನಾಯಕರ ಹತ್ರ ಹೋಗಿದ್ದೀವಿ. ನಮಗೇನಾದರೂ ಸಮಾಧಾನ ಆದರೂ ನಾವು ಇದ್ದೀವಿ ಅಂತ ಹೇಳಿದ್ರೆ ದೇವೇಗೌಡರು, ನಿರ್ಮಲಾನಂದ ಸ್ವಾಮಿಗಳು ಇಬ್ಬರೇ. ಯಾರೂ ಸಮಾಧಾನ ಹೇಳಲಿಲ್ಲ. ಎಲ್ಲ ನಾಯಕರ ಹತ್ರ ಹೋಗಿದ್ದೀವಿ. ಅಶೋಕ್ ಹತ್ರ ಹೋಗಿದ್ದೀವಿ, DK ಶಿವಕುಮಾರ್ ಹತ್ರ ಹೋಗಿದ್ದೀವಿ, ಕುಮಾರಸ್ವಾಮಿ ಹತ್ರ ಹೋಗಿದ್ದೀವಿ. ಯಾರೂ ಸಹ ನಮ್ಮನ್ನು ಸರಿಯಾಗಿ ಮಾತಾಡಿಸಿಲ್ಲ. ಹಾಗಾದ್ರೆ ಇದು ಮುನಿರತ್ನ ಸಂವಾರ ಶುರುವಾಗಿದೆ. ಹಾಗಾದ್ರೆ ಈಗ ಖಂಡಿತ ಆಗುತ್ತೆ, ಸಂವಾರ ಆಗ್ಲೇಬೇಕು. ಪ್ರಕೃತಿ ನಿಯಮ ಅದು. ಪ್ರಕೃತಿ ನಿಯಮ. ನಮ್ಮ ಭಗವಂತ ಹೇಳಿರೋದು ಅದನ್ನೇ, ಗೀತೆಯಲ್ಲಿ ಹೇಳಿರೋದು ಅದನ್ನೇ. ಸಂಹಾರ ಆಗ್ಲೇಬೇಕು. ಎಷ್ಟೇ ಶಕ್ತಿ ಇದ್ರು ತನ್ನ ಅನ್ಕೊಳ್ತಾನೆ. ನಿಮಗೆ ಒಂದು ಸನ್ನಿವೇಶ ಜ್ಞಾಪಿಸಕ್ಕೆ ಬಯಸ್ತೀನಿ ನಾನು. ಇವತ್ತು ದುಷ್ಯಂತ ಹೋಗ್ಬಿಡ್ತಾನೆ ಶಕುಂತಲೆ ಜೊತೆಗಿದ್ದು. ಆ ತಾಯಿ ಹೋಗ್ತಾಳೆ ನ್ಯಾಯ ಕೇಳಕ್ಕೆ, ಮಗು ಕರ್ಕೊಂಡು. ಆಸ್ಥಾನಕ್ಕೆ ಹೋದಾಗ ನೀನು ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೇಳ್ತಾಳೆ ತಾಯಿ, ನಿನಗೆ ಗೊತ್ತಿದೆ, ನೀನೇನು ಮಾಡಿದ್ಯ ಅಂತ ನಿನಗೆ ಗೊತ್ತಿದೆ, ನಾನು ಯಾರು ಅಂತ ನಿನಗೆ ಗೊತ್ತಿದೆ. ಅಲ್ಲಿ ಯಾರು ನಾವಿಬ್ಬರೇ ಇದ್ವಿ ಅಂತ ಯಾರೂ ನೋಡಿಲ್ಲ ಅಂತ ಅನ್ಕೋಬೇಡ. ಈ ಪ್ರಕೃತಿ ನೋಡಿದೆ, ಗಿಡ ಮರ ನೋಡಿದೆ, ಸೂರ್ಯ ನೋಡಿದ್ದಾನೆ, ಚಂದ್ರ ನೋಡಿದ್ದಾನೆ. ನಿನ್ನ ಮನಸ್ಸು ನಿನ್ನೊಳಗಡೆ ಇದ್ದಾನಲ್ಲ ಭಗವಂತ, ನಿನ್ನೊಳಗೆ ಇದೆಯಲ್ಲ ಹೃದಯ, ಅದು ಗೊತ್ತಿದೆ. ನೀನು ಮೇಲ್ಗಡೆ ಮಾತ್ರ ಇಲ್ಲ ಅಂತ ಹೇಳ್ತೀಯ. ಮುನಿರತ್ನನ ಒಳಗಡೆ ಇದೆಯಲ್ಲ ಹೃದಯ, ಅದನ್ನು ಕೇಳ್ಕೊಳ್ಳಿ ಅವನು ಏನೇನು ಅಕ್ರಮಗಳು ಮಾಡಿದ್ದಾನೆ ಅಂತ. ಸಾಕ್ಷಿ ಬೇಡ.